ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಶಾಸಕರ ಬಂಡಾಯ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಮೊನ್ನೆಲಿಗೆ ಬಂದಿದೆ ಡಿನ್ನರ್ ಪಾಲಿಟಿಕ್ಸ್. ಮಂತ್ರಿಗಿರಿ ಸಿಗದ ಹಿರಿಯ ಶಾಸಕರು ಸಭೆಗೆ ಮುಂದಾಗಿದ್ದಾರೆ. ಈಗ ಡೇಟ್ ಕೂಡ ನಿಗದಿಯಾಗಿದೆ. 13ನೇ ತಾರೀಕು ಅಸಮಾಧಾನಿತರ ಸಭೆ ನಿಗದಿಯಾಗಿದೆ. ಕಲಾಪಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ಶಾಸಕರು. ಅಂದೇ ಸಮಾನ ಮನಸ್ಕರ ಮೀಟಿಂಗ್ ನಿಗದಿಯಾಗಿದೆ. 35ರಿಂದ 40 ಶಾಸಕರು ಒಂದೇ ಕಡೆ ಸೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಈಗಾಗಲೇ ಹಲವರು ಅಸಮಾಧಾನಿತರಾಗಿದ್ದಾರೆ. ಸಾಕಷ್ಟು ಆಕಾಂಕ್ಷೆಯನ್ನ ಇಟ್ಕೊಂಡಂತವರು ಈಗಾಗಲೇ ಬೇಸರಗೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿ ಹೊರಹಾಕಿದ್ರೆ, ಇನ್ನು ಕೆಲವರು ಈಗ ಅವರ ಬೆಂಬಲಿಗರು ಪ್ರತಿಭಟನೆ ಮುಖಾಂತರವಾಗಿ ತಮ್ಮ ನಾಯಕರಿಗೆ ಸ್ಥಾನ ಸಿಗಬೇಕಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಹೀಗಾಗಿ ಈ ಎಲ್ಲಾ ಮನಸ್ಕರು ಸೇರಿ ಸಭೆ ನಿಗದಿ ಮಾಡಿದ್ದಾರೆ. ಆಗಸ್ಟ್ 13ನೇ ತಾರೀಕಿನಂದು ಸಮಯ ನಿಗದಿಯಾಗಿದೆ. ಶಾಸಕರ ಮುನಿಸು ಸ್ಫೋಟಗೊಳ್ಳುತ್ತಲೇ ಇದೆ. ನಿನ್ನೆ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬಾಗೇಪಲ್ಲಿ ಬಂದ್ ಮಾಡಲಾಗಿತ್ತು. ಇವತ್ತು ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಬಂಗಾರಪೇಟೆ ಬಂದ್ ಮಾಡಲಾಗಿದೆ. ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದ ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ. ಸಚಿವ ಸ್ಥಾನ ವಂಚಿತರ ಅಸಮಾಧಾನ ತಣಿಸಲು ಹರಸಾಹಸ. ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಸಿಟ್ಟು, ಬಂಗಾರಪೇಟೆ ಬಂದ್. ಒಬ್ಬರನ್ನ ಸಮಾಧಾನ ಪಡಿಸ್ತಾ ಇದ್ರೆ ಮತ್ತೊಬ್ರು ಮುನಿಸ್ಕೊಳ್ತಿದ್ದಾರೆ. ರಾಜೀನಾಮೆ ನೀಡಿದ್ದ ಇಂಡಿ ಶಾಸಕ ಯಶವಂತ ರಾಯಗೌಡ ಅವರನ್ನ ಮನವೊಲಿಸಿದ್ದಾಯ್ತು. ಅವರು ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದೂ ಆಯ್ತು. ಆದ್ರೆ ಈಗ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ಸಿಟ್ಟು ತಣ್ಣಗಾಗಿಲ್ಲ. ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದು ಬಂಗಾರಪೇಟೆ ಬಂದ್ ಮಾಡಿದ್ದಾರೆ. ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲಾ ಸೇವೆ ಕಂಪ್ಲೀಟ್ ಬಂದ್ ಆಗಿದೆ. ಬಸ್ ಆಟೋ ಸಂಚಾರದಲ್ಲೂ ವ್ಯತ್ಯಯವಾಗಿದೆ. ರೈತ ಸಂಘ, ದಲಿತ ಸಂಘಟನೆ, ತಾಲೂಕು ಕಾಂಗ್ರೆಸ್, ಹೋಟೆಲ್ ಮಾಲೀಕರ ಸಂಘ ಸೇರಿ ಹಲವು ಸಂಘಟನೆಗಳು ಬೆಂಬಲ ಕೊಟ್ಟಿರೋದ್ರಿಂದ ಬಂಗಾರಪೇಟೆ ಬಣಬಣ ಅಂತಿದೆ. ಬಂಗಾರಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಾರಾಯಣಸ್ವಾಮಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ವಿವಿಧ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿ ಘೋಷಣೆಗಳನ್ನ ಕೂಗಿವೆ. ಬೆಂಬಲಿಗರು ಈಗಾಗಲೇ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಸಾಕಷ್ಟು ಜನ ವಿವಿಧ ಸಂಘಟನೆಗಳ ಮುಖಂಡರುಗಳು ಈಗಾಗಲೇ ಟೈರ್ಗೆ ಬೆಂಕಿ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಒಂದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಾರಾಯಣಸ್ವಾಮಿ ಅವರಿಗೆ ಮೋಸ ಆಗಿದೆ, ಅವರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಎಸ್.ಎನ್. ನಾರಾಯಣಸ್ವಾಮಿ ಸಾಹೇಬರು ಬಹಳ ಸೀನಿಯರ್ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಮೋಸ ಆಗಿದೆ. ಇಡೀ ಈ ಒಂದು ಜಿಲ್ಲೆಯಲ್ಲಿ ಸುಮಾರು ಸಿದ್ದರಾಮಯ್ಯ ಒಂದು 2013ರಿಂದ ಇಲ್ಲಿವರೆಗೂ ಈ ಒಂದು ಕೋಲಾರ ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ ಕೊಡಲಿಲ್ಲ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರಿಂದ ಮುಂದುವರಿದ ಸಭೆ. ಅಸಮಾಧಾನಿತ ಶಾಸಕರು ಮೀಟಿಂಗ್ ಮುಂದುವರೆಸಿದ್ದಾರೆ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಆಗಮಿಸಿದ ದಿನೇಶ್ ಗುಂಡೂರಾವ್ ಮುಂದಿನ ನಡೆ ಬಗ್ಗೆ ಚರ್ಚಿಸಿದ್ರು. ಇದೇ ವೇಳೆ ಸಂಪುಟ ವಿಸ್ತರಣೆಗೆ ಹಿರಿಯ ಶಾಸಕರು ವ್ಯಂಗ್ಯವಾಡಿದ್ದು, ಯಾವ ಮಾನದಂಡದಲ್ಲಿ ಮಾಡಿದ್ದಾರೋ ಗೊತ್ತಿಲ್ಲ, ಹಿಂದೆ ಯಾವತ್ತೂ ಈ ರೀತಿ ಆಗಿಲ್ಲ, ವಿಚಿತ್ರ ಇದು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ದಿನೇಶ್ ಮಾತಿಗೆ ಎಚ್.ಕೆ. ಪಾಟೀಲ್ ನಗೆ ಬೀರಿದ್ದಾರೆ. ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಎಚ್.ಕೆ. ಪಾಟೀಲ್ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಶಾಸಕ ದಿನೇಶ್ ಗುಂಡೂರಾವ್, ಸಂಪುಟ ವಿಸ್ತರಣೆಯೆಲ್ಲವೂ ಮುಗಿದ ಅಧ್ಯಾಯ ಎಂದಿದ್ದಾರೆ. ನಿನ್ನೆ ಅಧ್ಯಕ್ಷರಾದ ಹರಿಪ್ರಸಾದ್ ಭೇಟಿಯಾಗಿದ್ರು. ಈಗ ಸಂಪುಟ ವಿಚಾರ ಮುಗಿದ ಅಧ್ಯಾಯ ಎಂದಿದ್ದಾರೆ. ಮುಗಿದ ಅಧ್ಯಾಯ ಅದು ಆಗೋಯ್ತು. ಮತ್ತೆ ಅದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದನ್ನೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಯಲ್ಲಿ ಇದ್ದೇ ಇರ್ತೀವಲ್ಲ. ಅದೇ ನಾವೇನು ಮನೆಗೂ ಏನು ಮನೇಲಿ ಕೂತ್ಕೊಳ್ತಾ ಇಲ್ಲ ತಾನೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೂ ಸಚಿವ ಸ್ಥಾನ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಹಾವೇರಿಯ ಮುರುಘರಾಜೇಂದ್ರ ಮಠದಿಂದ ಮೈಲಾರ ಮಹದೇವಪ್ಪ ಮೆರವಣಿಗೆ ನಡೆಸಿದ ಬೆಂಬಲಿಗರು ಘೋಷಣೆ ಕೂಗಿದ್ರು. ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ನಾಯಕನಿಗೆ ಅನ್ಯಾಯ ಅಂತ ಆಕ್ರೋಶ ಹೊರಹಾಕಿದ್ರು. 3-4 ದಿನದಿಂದ ಶಾಸಕರ ಮುನಿಸು ತಣಿಸೋದೇ ದೊಡ್ಡ ಸವಾಲಾಗಿದೆ. ಒಬ್ಬೊಬ್ಬರಾಗಿ ಎಲ್ಲರ ಕೋಪ ತಣಿಸೋದಕ್ಕೆ ಹೈಕಮಾಂಡ್ ಫೀಲ್ಡ್ಗಿಳಿದಿದೆ. ಬ್ಯೂರೋ ರಿಪೋರ್ಟ್, TV9.